ನಮ್ಮ ಹಿರಿಯರು ಬಳಸುತ್ತಿದ್ದ ಕೆಲವು ಸರಳ ಮನೆಮದ್ದುಗಳು ದೊಡ್ಡ ಔಷಧಗಳಿಲ್ಲದೆ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತಿದ್ದರು. ಈ ವಿಡಿಯೋದಲ್ಲಿ ಅಜ್ಜಿ ಹೇಳಿದ ಅಮೂಲ್ಯ ಮನೆಮದ್ದುಗಳು, ಅವುಗಳ ಪ್ರಯೋಜನಗಳು ತಿಳಿದುಕೊಳ್ಳೋಣ. ಬಸಳೆ ದಂಟನ್ನು ಸ್ವಲ್ಪ ಜಜ್ಜಿ ಅದನ್ನು ಗುದದ್ವಾರದ ತೂತಿಗೆ ನಿಧಾನವಾಗಿ ತುರುಕಿದರೆ ತುಂಬ ದಿನಗಳಿಂದ ಮಾಡದೇ ಉಳಿದಿದ್ದ ಮಲವು ಸರಾಗವಾಗಿ ಆಗುತ್ತದೆ. ಅದನ್ನು ಸಣ್ಣ ಮಕ್ಕಳಿಗೂ ಹಿಂದಿನ ಕಾಲದಲ್ಲಿ ಮಾಡುತ್ತಿದ್ದರು. ಮಲಗಿಕೊಳ್ಳುವ ಮುನ್ನ ಹಾಗೂ ನಿದ್ದೆಯಿಂದ ಎದ್ದ ನಂತರ ತಣ್ಣೀರಿನಿಂದ ಮುಖ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಇದರಿಂದ ಮುಖ, ಕಣ್ಣು ಕಾಂತಿಯುತವಾಗುತ್ತವೆ. ನಿಂಬೆ ರಸ ಹಿಂಡಿದ ನಂತರ ಉಳಿಯುವ ಸಿಪ್ಪೆಯ ಒಳಪಾರ್ಶ್ವವನ್ನು ಹೊರಮುಖ ಮಾಡಿ ಚರ್ಮದ ಮೇಲೆ ತಿಕ್ಕಿ. ಹೀಗೆ ಮಾಡುವುದರಿಂದ ಕಲೆಗಳು ಮಾಯವಾಗುತ್ತವೆ. ತಲೆ ಸುತ್ತುವಿಕೆ ಹಾಗೂ ವಾಂತಿಯ ಸಂದರ್ಭದಲ್ಲಿ ನಿಂಬೆಹಣ್ಣಿನ ಶರಬತ್ತಿಗೆ ಏಲಕ್ಕಿ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ಬೇಗ ಗುಣಮುಖವಾಗುವುದು. ಅಕ್ಕಿ ತೊಳೆದ ನೀರಿನಿಂದ ಮಹಿಳೆಯರು ಅವರ ಜನನಾಂಗವನ್ನು ತೊಳೆಯುವುದರಿಂದ ಜನನಾಂಗದಲ್ಲಿದ್ದ ತುರಿಕೆ 2 ದಿನದಲ್ಲಿ ಕಡಿಮೆಯಾಗುತ್ತದೆ. ಅಲ್ಲದೆ ಇದು ಗರ್ಭಕೋಶದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಗರ್ಭಿಣಿಯರು ಕೂಡ ಇದನ್ನು ದಿನಕ್ಕೆ ಅರ್ಧ ಲೋಟದಂತೆ ಹೊಟ್ಟೆಗೆ ತೆಗೆದುಕೊಳ್ಳುವುದರಿಂದ ತುಂಬ ಒಳ್ಳೆಯದು. ಕಿತ್ತಳೆ ಹಣ್ಣನ್ನು ಕ್ರಮವಾಗಿ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಹಾಗೂ ಹಸಿವು ವೃದ್ಧಿಯಾಗುತ್ತದೆ. ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ನಿಂಬೆಹಣ್ಣಿನ ಶರಬತ್ತು ಅಥವಾ ಬೆಲ್ಲ ತಣ್ಣೀರು ಕುಡಿಸಿದರೆ ಬಾಯಾರಿಕೆ ನೀಗುವುದಲ್ಲದೆ ಹೊಸ ಚೈತನ್ಯ ತುಂಬಿದಂತಾಗುತ್ತದೆ. ನಿಂಬೆಹಣ್ಣಿನ ರಸದಲ್ಲಿ ಸಕ್ಕರೆ ಕಲಿಸಿ ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಿದ್ದರೆ ವಾಂತಿ ನಿಲ್ಲುವುದು. 1 ಟೀ ಚಮಚ ತುಳಸಿ ಎಲೆಗಳ ರಸದೊಂದಿಗೆ ತುಸು ಜೇನುತುಪ್ಪ ಶೀತಕ್ಕೆ ಒಳ್ಳೆ ಪರಿಹಾರ. ದ್ರಾಕ್ಷಿ, ಕಿತ್ತಳೆ, ಹುಳಿಸೇಬು, ಮಾಗಿದ ಬಾಳೆಹಣ್ಣು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುವುದು. ಚರ್ಮಕ್ಕೆ ಜೇನುತುಪ್ಪ ಅಥವಾ ಅನಾನಸ್ ಹಣ್ಣಿನ ರಸ ಲೇಪಿಸುತ್ತಿದ್ದರೆ ಯಾವುದೇ ಚರ್ಮ ರೋಗದಲ್ಲಿ ಶೀಘ್ರ ಗುಣ ಕಂಡುಬರುವುದು. ರಕ್ತಹೀನತೆ, ಹೊಟ್ಟೆ ತೊಳೆಸುವಿಕೆ, ತಲೆ ಸುತ್ತುವಿಕೆ ಮೊದಲಾದ ತೊಂದರೆಗಳಿಗೆ ಅನಾನಸ್ ಹಣ್ಣಿನ ಸೇವನೆ ಪರಿಣಾಮಕಾರಿ. ಗರ್ಭಿಣಿಯರು ಪ್ರತಿದಿನ 1 ಬಟ್ಟಲು ನಿಂಬೆಹಣ್ಣಿನ ಪಾನಕ ಸೇವಿಸುತ್ತಿದ್ದರೆ ಹೆಚ್ಚು ಕಷ್ಟವಿಲ್ಲದೆ ಹೆರಿಗೆ ಆಗುವುದು. ಪ್ರತಿದಿನ ರಾತ್ರಿ ಮಲಗುವುದಕ್ಕೆ ಮುಂಚೆ ಸಿಪ್ಪೆ ಸಹಿತವಾದ 1 ಏಲಕ್ಕಿಯನ್ನು ಕಳಿತ ಬಾಳೆಹಣ್ಣಿನೊಂದಿಗೆ ಸೇವಿಸಿ. ಇದರಿಂದ ಮಲವಿಸರ್ಜನೆ ಸರಾಗವಾಗಿ ಆಗುತ್ತದೆ. ಸೌತೆಕಾಯಿಯು ರಕ್ತ ಶುದ್ಧೀಕರಿಸಲು ನೆರವು ನೀಡುತ್ತದೆ. ಉರಿಮೂತ್ರ, ಮೂಲವ್ಯಾಧಿ, ಮಲಬದ್ಧತೆ ಹೊಂದಿರುವವರು ಸೌತೆಕಾಯಿ ಸೇವಿಸಬೇಕು. ಒಣದ್ರಾಕ್ಷಿಯು ಮಲಬದ್ಧತೆಗೆ ಅತ್ಯುತ್ತಮ ಮನೆಮದ್ದು. ಹೃದಯ ದೌರ್ಬಲ್ಯ ಉಳ್ಳವರು ಕಿತ್ತಳೆ ಹಣ್ಣಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ಉತ್ತಮವಾಗುತ್ತದೆ. 1 ಟೀ ಚಮಚ ನಿಂಬೆಹಣ್ಣಿನ ರಸದಲ್ಲಿ ಚೆನ್ನಾಗಿ ಮಾಗಿದ 1 ರಸಬಾಳೆ ಮತ್ತು 1 ಚಮಚ ಜೇನುತುಪ್ಪ ಮಿಶ್ರ ಮಾಡಿ ಕುಡಿಯುವುದರಿಂದ ಮೂಲವ್ಯಾಧಿ ಗುಣಮುಖವಾಗುವುದು. ಪ್ರತಿದಿನ ಸ್ನಾನ ಮಾಡುವ ಮುನ್ನ ಅರಿಶಿಣ ಪುಡಿಯನ್ನು ಹರಳೆಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮೃದುವಾಗಿ ಮರ್ದನ ಮಾಡಿಕೊಂಡರೆ ಒಳ್ಳೆಯದು. ಈ ರೀತಿ ಮಾಡಿಕೊಳ್ಳುವುದರಿಂದ ಚರ್ಮ ರೋಗಗಳು ನಿವಾರಣೆಯಾಗುತ್ತವೆ. ಮುಖ ಕಾಂತಿಯನ್ನು ಪಡೆದುಕೊಳ್ಳುತ್ತೆ. ಒಣಕೊಬ್ಬರಿಯೊಂದಿಗೆ ಬೆಲ್ಲ ಹಾಗೂ ಸ್ವಲ್ಪ ಗಸಗಸೆಯನ್ನು ಸೇರಿಸಿ ಚೆನ್ನಾಗಿ ಅಗೆದು ತಿನ್ನುವುದರಿಂದ ಬಾಯಿ ಹುಣ್ಣು ದೂರ ಆಗುವುದು. ಖಾಲಿ ಹೊಟ್ಟೆಯಲ್ಲಿ ಮಲಗಬೇಡಿ. ಹಾಗೆಯೇ ಅತಿಯಾಗಿ ಊಟ ಮಾಡಿ ಮಲಗಬೇಡಿ. ಊಟವಾದ ತಕ್ಷಣವೇ ಮಲಗಬೇಡಿ. ನಿದ್ದೆಗೂ ರಾತ್ರಿ ಊಟಕ್ಕೂ 1-2 ಗಂಟೆಗಳ ಅಂತರ ಅಗತ್ಯ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ದೇಹದ ತೂಕ ಕಡಿಮೆ ಆಗಬೇಕೆಂದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಎದ್ದಾಗಿನಿಂದ ರಾತ್ರಿಯೊಳಗೆ 5 ಲೋಟ ನೀರು ಕುಡಿಯಿರಿ.
ಜೇನುತುಪ್ಪ ಮತ್ತು ನಿಂಬೆ ರಸ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಸೇವಿಸುವುದರಿಂದ ತಲೆನೋವು, ಎದೆನೋವು, ಎದೆ ಉರಿಯುವಿಕೆ, ಹೊಟ್ಟೆ ತೊಳಸುವಿಕೆ, ತಲೆ ಸುತ್ತುವಿಕೆ ನಿಲ್ಲುವುದು. ಶೀತದಿಂದ ಗಂಟಲು ನೋವಾಗಿದ್ದರೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಬೆಲ್ಲವನ್ನು ಹಾಲಿನೊಂದಿಗೆ ನುಣ್ಣಗೆ ಅರೆದು ಗಂಟಲಿನ ಹೊರಭಾಗಕ್ಕೆ ಲೇಪಿಸುವುದರಿಂದ ಗುಣ ಕಂಡುಬರುವುದು. ಸ್ನೇಹಿತರೆ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.